ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಯ ಒಂದು ಮುಖ್ಯ ಲೆಕ್ಕಾಧಿಕಾರಿ ಆಗಿರ್ತಾ ಅವರ ಚಾಲಕ ಬಾಬು ಅಂತಕ್ಕಂಥವರು ಕಚೇರಿ ಆವರಣದಲ್ಲಿ ಒಂದು ಮಂಗ್ಯಮರಕ್ಕೆ ನಿಂತುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುನ್ನ ಅವರು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಬರೆದಿದ್ದಾರೆ ಮತ್ತು ನಾಗೇಶ ಮಂಜುನಾಥ್ ಅವರ ಹೆಸರು ಬರೆದು ಅವರಿಗೆ ಸರ್ಕಾರಿ ನೌಕರಿ ಕೊಡಿಸ್ತೀವಿ ಅಂತೇಳಿ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಹಾಗಾಗಿ ಮನನೊಂದು ಮಾಡ್ಕೊಳ್ಳೋದಾಗಲಿ ತಿಳಿಸಿದ್ದಾರೆ. ಈಗ ಯಾವ ರೀತಿ ಅವರು ಏನೆಲ್ಲ ಬರೆದಿದ್ದಾರೆ ಮತ್ತು ಅವ್ರ ಕುಟುಂಬ ಏನು ಹೇಳ್ತಾರೆ ಅಂತೇಳಿ ನಾನು ತಿಳ್ಕೊಳ್ತಾ ಹೋಗ್ತೀನಿ. ಅವರ ಸಹೋದರ ಇದ್ದಾರೆ ಲೋಕೇಶ್, ನಿಮ್ಮ ಈ ಹಣ ಕೊಟ್ಟ ಬಗ್ಗೆ ಮೋಸ ಇದ್ದ ಬಗ್ಗೆ ನಿಮ್ಮ ತಮ್ಮ ಏನು ಹೇಳ್ಕೊಂಡಿದ್ರಾ? ನಮ್ಮ ಹತ್ರ ಏನು ಹೇಳ್ಕೊಳ್ಳಿರಲಿಲ್ಲ, ಆ ಥರ ಏನಿರಲಿಲ್ಲ, ಚೆನ್ನಾಗೇ ಇದ್ದ ನಮ್ಮ ಹತ್ರ. ಈಗ ಹಣಕಾಸು ಅದೇನು ಮನೆ ಕಟ್ಟೋವಾಗ ಮಾತ್ರ ಸ್ವಲ್ಪ ದುಡ್ಡು ಅದು ಇದು ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ ಅಷ್ಟೇ. ಅದಕ್ಕೆ ಬಿಟ್ಟು ನಮಗೇನು ಆ ಥರ ಏನು ಹೇಳಿರಲಿಲ್ಲ. ಅಮ್ಮ ಈಗ ಅವ್ರ ತಾಯಿ ಇದ್ದಾರೆ. ಅಮ್ಮ ನಿಮಗೆ ನಿಮ್ಮ ಮಗನ ಬಗ್ಗೆ ಗೊತ್ತಿತ್ತಾ? ಅವ್ರು ಏನಾದರೂ ಯಾರಿಗೂ ಹಣ ಕೊಟ್ಟಿದ್ದಾರಾ, ಸರ್ಕಾರಿ ಕೆಲಸ ಬರುತ್ತಾ ಅಂತ ಯಾರು ನಂಬಿಸಿದಾರ ಅಂತ ಹೇಳಿದ್ರಾ? ಏನು ಹೇಳಿಲ್ಲ ಸರ್, ಅವರು ಏನು ಹೇಳ್ತಾ ಇರಲಿಲ್ಲ. ರಾತ್ರಿ ಮಾತ್ರ ಫೋನ್ ಮಾಡಿಬಿಟ್ಟು ಊಟ ಮಾಡ್ದೆ ಅಂತ ಕೇಳ್ದೆ ಅಷ್ಟೇ. ತಿರ್ಗಾ ಹ್ಞೂ ಮಾಡಿದೆ ಅಂದರೆ ನೀನು ಮಾಡಿದೆ ಅಂದರೆ ಅವ್ರ ಮಿಸ್ಸಸ್ಗೆ ಊಟ ಹಾಕೋ ಬಮ್ಮೆ ಅಂದ. ಎಲ್ಲಿದ್ದೆ ಅಂದರೆ ಮನೆಯಲ್ಲಿದ್ದೀನಿ ಅಂದ ಅಷ್ಟೇ ಸರ್ ಗೊತ್ತಿದ್ದು. ಬಟ್ ಯಾರಿಗಾದರೂ ಸರ್ಕಾರಿ ಕೆಲಸ ಕೊಡಿಸ್ಬೇಕು ಅಂತ ಹಣ ಕೊಟ್ಟಿರೋದು, ನಿಮ್ಮ ಕಡೆಯಿಂದ ಹಣ ಪಡೆದಿರೋದು ಆ ಥರ ಏನು ಹೇಳ್ಕೊಂಡಿದ್ರಾ? ನನ್ನ ಹತ್ರ ಏನು ಹೇಳ್ತಾ ಇರಲಿಲ್ಲ ಸರ್. ಈಗ ಅವರು ವೈಫ್ ಇದ್ದಾರೆ, ಅವ್ರಿಗೇನು ಇದ್ರ ಬಗ್ಗೆ ಮಾಹಿತಿ ಗೊತ್ತಾ ಅಂತೇಳಿ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ಈಗ ನಿಮ್ಮ ಗಂಡ ಇಲ್ಲಿ ಮಾಡ್ಕೊಂಡಿದ್ದಾನೆ, ಮಾಡ್ಕೊಳ್ಳೋದಕ್ಕೂ ಮುನ್ನ ಡೆತ್ ನೋಟ್ ಬರೆದಿದ್ದಾರೆ. ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ನಾಗೇಶ ಮಂಜುನಾಥ್ ಅಂತ ಹೆಸರು ಬರೆದಿದ್ದಾರೆ. ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತೇಳಿ ಹಣ ಪಡೆದು ಕೆಲಸ ಕೊಡಿಸಿಲ್ಲ ಅಂತ. ಈ ವಿಚಾರ ನಿಮಗೇನಾರ ಗೊತ್ತಿತ್ತಾ ಇದು? ಅದೇ ಸರ್, 2 ವರ್ಷ ಹಿಂದೆಗಡೆ ಕಾಸು ಕೊಡ್ಬೇಕು ಯಾರಿಗೂ ಅಂತ ಹೇಳ್ತಿದ್ರು ಅಷ್ಟೇ ಸರ್. ಅದ್ರ ಬಗ್ಗೆ ಮತ್ತೆ ಅದ್ರ ಬಗ್ಗೆ ವಿಚಾರ ಆಗಿಲ್ಲ ಸರ್. ಮತ್ತೆ ನಾವು ಕೇಳಲೂ ಇಲ್ಲ ಅದ್ರ ಸರ್. ಮನೆ ಕಟ್ತಾ ಇದ್ದೀವಿ, ನಾವು ಸುಮ್ಮನೆ ಆಗಿಬಿಟ್ವಿ ಸರ್ ಅದ್ರ ಬಗ್ಗೆ. ಈಗ ನಿಮ್ಗೆ ಅಷ್ಟೊಂದು ದುಡ್ಡು ಹೊಂದಿಸಿ ಕೊಡೋ ಕೆಪಾಸಿಟಿ ಇತ್ತು ಅಂತ ಅನಿಸುತ್ತಾ? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಕೊಡ್ಬೋದಾಗಿತ್ತು, ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಅದ್ರಲ್ಲಿ ಬರೆದಿದ್ದಾರೆ. ಅದೊಂದು ಮಾತ್ರ ನನಗೆ ಗೊತ್ತಿದೆ ಅಷ್ಟೇ ಸರ್. ಈಗ ಎಲ್ಲಾದರೂ ಸರ್ಕಾರಿ ನೌಕರಿಗೆ ಹಣ ಕೊಡಬೇಕು, ಲಂಚ ಕೊಡಬೇಕು ಅಂತ ಯಾರು ಸಾಲ ಏನಾರು ಮಾಡಿದ್ದು ಉಂಟಾ? ಮಾಡಿದ್ವಿ ಸರ್ ಅವಾಗ ಫಸ್ಟ್. ಅದೆಲ್ಲ ತೀರಿಸ್ಬಿಟ್ವಿ ಸರ್. ಏನು ಪ್ರಾಬ್ಲಮ್ ಇಲ್ಲ, ಏನು ಚೆನ್ನಾಗಿರ್ತೀವಿ ಅನ್ನೋ ಅಷ್ಟರಲ್ಲಿ ಈ ಥರ ಮಾಡ್ಕೊಬಿಟ್ಟಿದ್ದಾರೆ ಸರ್. ಅಲ್ಲಪ್ಪ, ಇವ್ರು ನಾಗೇಶ ಮಂಜುನಾಥನವ್ರು ನಿಮ್ಗೆ ಗೊತ್ತಾ? ಅವ್ರು ಏನಾದರೂ ಬಂದು ಯಾವತ್ತು ಹಣ ಇಸ್ಕೊಂಡಿದ್ರಾ? ನಮ್ಮ ಮನೆ ಹತ್ರ ಅವ್ರು ಎಂದೂ ಬಂದಿಲ್ಲ ಸರ್. ಬಟ್ ಅವ್ರಿಗೇನು ಹಣ ಕೊಡಬೇಕು ಅಂತ ಏನಾದ್ರು ಹೇಳ್ಕೊಂಡಿದ್ರಾ? ಅವ್ರೇನು ಹೇಳಿಲ್ಲ ಸರ್. ನನ್ನ ಹತ್ರ ಪರ್ಸ್ನಲ್ ಬಗ್ಗೆ, ಆಫೀಸ್ ಬಗ್ಗೆ ನನಗೇನು ಹೇಳ್ತಿರ್ಲಿಲ್ಲ ಸರ್ ಅವರು. ನಾನು ಕೇಳ್ತಾನೂ ಇರಲಿಲ್ಲ ಸರ್. ಅದ್ರ ಬಗ್ಗೆ ಇಲ್ಲಿ ಏನು ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರಂತೆ? ಡ್ರೈವರಲ್ಲೇ ಪರ್ಮನೆಂಟ್ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಿದ್ರು ಸರ್ ಅಷ್ಟೇ ಸರ್. ಅದು 2 ವರ್ಷ ಹಿಂದೆಗಡೆ ಸರ್. ಈ ನಡುವೆ ಅದ್ರ ಬಗ್ಗೆ ನಾವು ಬಿಟ್ಬಿಟ್ವಿ ಸರ್. ಯಾವುದೋ ಒಂದು ದೇವ್ರು ಕೊಟ್ಟಿರೋ ಸಾಕು ಅಂತ ಸುಮ್ಮನೆ ಇದ್ವಿ ಸರ್. ಈಗ 3 ದಿವಸ ಹಿಂದೆ ನಾಗೇಶು ಮತ್ತು ನಿಮ್ಮ ಬಾಬು ಅವರು ಎಲ್ಲ ಒಂದು ಕಡೆ ಭೇಟಿಯಾಗಿ ಮಾತುಕತೆ ಆಗಿದೆ. ಆ ವಿಚಾರ ಮಾತ್ರ ಏನು ಹೇಳಿದ್ರಾ? ಅದು ಗೊತ್ತಿಲ್ಲ, ಅದು ಹೇಳಿಲ್ಲ ಸರ್ ನನಗೆ. ಈಗ ನಿನ್ನೆ ಇವತ್ತು ಬೆಳಗ್ಗೆ ಬರೋದಕ್ಕೂ ಮುಂಚೆ ನಿಮ್ಮ ಬಾಬು ನಿಮ್ಮ ಹತ್ರ ಮಾತಾಡಿದ್ರಾ? ಏನು ಮಾತಾಡಿಲ್ಲ ಸರ್ ಅದ್ರ ಬಗ್ಗೆ. ಬೆಳಗ್ಗೆ ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಸರ್. ಇದು ಒಟ್ಟಿನಲ್ಲಿ ಏನು ಮೃತಪಟ್ಟಿದ್ದಾರೆ ಬಾಬು ಅಂತಕ್ಕಂಥವ್ರು ತಮ್ಮ ಡೆತ್ ನೋಟ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬರೆದಿದ್ದಾರೆ ಮತ್ತು ನಾಗೇಶು ಮತ್ತು ಮಂಜುನಾಥ್ ಅವರ ಹೆಸರು ಬರೆದಿದ್ದಾರೆ. ನಿಜಕ್ಕೂ ಇಲ್ಲಿ ಈ ಬಾಬು ಅವರಿಗೆ ದುಡ್ಡು ಕೊಟ್ಟಿದ್ನ ಅಥವಾ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಇವ್ರೇನಾದ್ರು ಆಮಿಷ ಒಡ್ಡಿದ್ರಾ ಅಥವಾ ಡಾಕ್ಟರ್ ಕೆ ಸುಧಾಕರ್ ಪರಿಚಯ ಇದ್ದಾರೆ ಅಂತೇಳಿ ಇವರೇನಾದರೂ ಹಣ ಪಡೆದು ಮೋಸ ಮಾಡಿದ್ದಾರೆ ಅನ್ನೋದು ಈಗ ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯ ಬಯಲಾಗಬೇಕಿದೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.